ರಾಜ್ಯದಲ್ಲಿ ಈ ಸರ್ಕಾರಿ ಜಾಗಗಳಲ್ಲಿ ಶಾಲೆಯ ಆವರಣ ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ದೇಗುಲಗಳ ಆವರಣಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ ಖರ್ಗೆ ಅವರು ಪತ್ರದ ಮೂಲಕ ಮನವಿ ಮಾಡಿಕೊಂಡ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಒಪ್ಪಿಗೆ ಸೂಚಿಸಲಾಯಿತಂತೆ. ಬಟ್ ಇದರ ಹಿಂದೆ ಇದ್ದಂತಹ ಉದ್ದೇಶ ಏನು ಅಂತ, ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶದ ಹಿಂದೆ ಇದೆ ದೊಡ್ಡ ಗೇಮ್ ಪ್ಲಾನ್. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ಗೆ ಮೂಗುದಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶದ ಹಿಂದೆ ಇದೆ ದೊಡ್ಡ ಗೇಮ್ ಪ್ಲಾನ್. ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿದೆಯಂತೆ. ಕಡಿವಾಣದ ಹಿಂದೆ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ನ ಸೂಚನೆ ಅನ್ನೋದು ಪ್ರಶ್ನೆ. ಆರ್ಎಸ್ಎಸ್ ನಿಯಂತ್ರಣಕ್ಕೆ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಳ್ಳದ ಕಾಂಗ್ರೆಸ್ನ ಹೈಕಮಾಂಡ್. ಕರ್ನಾಟಕದಿಂದಲೇ ಮೂಗುದಾರ ಹಾಕೋ ಪ್ಲಾನ್ ಏನಾದ್ರೂ ನಡೀತಾ, ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕರ್ನಾಟಕ ಆಯ್ಕೆ ಆಯ್ತಾ? ಕಠಿಣ ಕ್ರಮದ ಹಿಂದೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಾಲಾ ಕಾಲೇಜು ದೇವಸ್ಥಾನದ ಮೈದಾನ ಬಳಕೆಗೆ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ. ಅನುಮತಿ ಇಲ್ಲದೆ ಯಾವುದೇ ರೀತಿಯ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇವತ್ತು ಅಧಿಕೃತ ಆದೇಶವನ್ನ ಈ ಕುರಿತು ಸರ್ಕಾರ ಹೊರಡಿಸಲಿದೆ. ಬೈಠಕ್ ಮಾಡಬೇಕು ಅಂದ್ರೂ ಅನುಮತಿ ಪಡೆದುಕೊಳ್ಳೋದು ಕಡ್ಡಾಯ. ಅನುಮತಿ ಪಡೆದುಕೊಳ್ಳೋದಕ್ಕೆ ಲೆಟರ್ ಹೆಡ್ ನಲ್ಲಿ ಮನವಿ ಕೊಡಬೇಕು. ಮನವಿ ಮಾಡೋದಕ್ಕೆ ಅದು ನೋಂದಣಿ ಸಂಸ್ಥೆ ಆಗಿರಬೇಕು. ಈ ಎಲ್ಲಾ ನಿಯಮಗಳಿದೆ. ನೋಂದಣಿ ಸಂಸ್ಥೆ ಅಂತ ಆದೇಶ ಮಾಡಿದ್ರೆ ಆರ್ಎಸ್ಎಸ್ಗೆ ಕಷ್ಟ ಆಗುವುದು ಪಕ್ಕ. ಇಂದಿಗೂ ಆರ್ಎಸ್ಎಸ್ ನೋಂದಣಿ ಆಗದಿರುವ ಸಂಸ್ಥೆ, ಹಾಗಾಗಿ ಅವಕಾಶ ಸಿಗೋದಿಲ್ಲ. ನೋಂದಣಿ ಮಾಡಿದ್ರೆ ಆರ್ಎಸ್ಎಸ್ಗೆ ಬರುವ ದೇಣಿಗೆ ಬಹಿರಂಗ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ತನಕ ಆರ್ಎಸ್ಎಸ್ ಯಾವುದೇ ರೀತಿಯ ನೋಂದಣಿ ಮಾಡಿಕೊಂಡಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದ್ರ ಉದ್ದೇಶ ಏನು? ಇಫ್ ಸಪೋಸ್ ಇವತ್ತು ಅಧಿಕೃತ ಆದೇಶ ಬಂದ್ರೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕಾದಂತ ಅನಿವಾರ್ಯತೆ ಇರುತ್ತೆ ಅಂತ? ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅಂದ್ರೆ ನೇರವಾಗಿ ಕ್ಯಾಬಿನೆಟ್ ಅಲ್ಲಿರುವಂತಹ ಸಚಿವರುಗಳೆಲ್ಲರೂ ಕೂಡ RSS ಅನ್ನುವಂತಹ ರೀತಿಯಲ್ಲಿ ಆದೇಶ ಹೊರಡಿಸ್ತಾ ಇದ್ರು ಕೂಡ ನಿನ್ನೆ ನಡೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು RSS ಅನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಕ್ರಮಗಳಿದಾವೆ, ರಾಜ್ಯದಲ್ಲಿ ಮಾಡಿದ್ರೆ ಅದರ ಸಾಧಕ ಬಾಧಕಗಳು ಏನಾಗ್ಬೋದು ಅನ್ನುವಂತ ಒಂದು ಚರ್ಚೆ ಸುದೀರ್ಘವಾಗಿ ಆಗಿದೆ. ಅದರಲ್ಲೂ ಪ್ರಿಯಾಂಕ ಖರ್ಗೆ ಅವರು ಈ ವಿಚಾರದ ಬಗ್ಗೆ ಪದೇ ಪದೇ ಮಾತಾಡ್ತಿದ್ರು. ಅದರ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎರಡೆರಡು ಪತ್ರಗಳನ್ನ ಬರೆಯೋದ್ರ ಮುಖೇನ ಅವರ ಗಮನವನ್ನ ಸೆಳೆದ್ರು. ಅದಾದ ಬಳಿಕವೇ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಆಯ್ತು. ಅಂತಿಮವಾಗಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲಾ ಕಾಲೇಜು ಮೈದಾನಗಳಾಗಿರ್ಬೋದು, ಅದೇ ರೀತಿ ದೇವಸ್ಥಾನಗಳ ಮೈದಾನಗಳನ್ನ ಬಳಸ್ಕೊಂಡ್ರೆ ಅಂತವರು ಪೂರ್ವಾನುಮತಿಯನ್ನ ಪಡೆಯುವುದು ಕಡ್ಡಾಯ ಅನ್ನುವಂತ ಒಂದು ಆದೇಶವನ್ನ ಓಡಿಸ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. 2013ರಲ್ಲಿ ಅಂದಿನ ಬಿಜೆಪಿಯ ಸರ್ಕಾರ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಒಂದು ಸಂದರ್ಭದಲ್ಲಿ ಮಾಡಿದಂತಹ ಆದೇಶವನ್ನ ಇನ್ನಷ್ಟು ಅಪ್ಡೇಟ್ ಮಾಡಿ ಹೊಸ ಆದೇಶವನ್ನ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬರಲಾಗಿದೆ. ಆಗಂದ ಮಾತ್ರಕ್ಕೆ ಮುಂದಿನ ದಿನಗಳಲ್ಲಿ RSS ಶಾಖೆಗಳನ್ನ ನಡೆಸೋದು ಶಾಲಾ ಕಾಲೇಜು ಮೈದಾನಗಳ ಮಾಡಬೇಕು ಅಂದ್ರೆ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಆಗುತ್ತೆ, ಅಂದ್ರೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲಿ. ಈಗ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಪರವಾನಗಿ ಪಡೆಯಬೇಕಂತ ಹೇಳಿದ್ರೆ ಒಂದು ಲೆಟರ್ ಹೆಡ್ ಬೇಕು, ಸಂಘಟನೆಯ ನೋಂದಣಿ ಆಗಿರುವಂತಹ ಒಂದು ಲೆಟರ್ ಹೆಡ್ ಬೇಕು, ಲೆಟರ್ ಹೆಡ್ ಅಲ್ಲಿ ಮನವಿಯನ್ನ ಕೊಡಬೇಕು. ಈಗ RSS ಮುಂದಿರುವಂತಹ ಒಂದು ಆಯ್ಕೆ ಬಹಳಷ್ಟು ಕ್ಲಿಷ್ಟಕರ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ RSS ಇವತ್ತಿನವರೆಗೂ ಕೂಡ ಅಧಿಕೃತವಾಗಿ ನೋಂದಣಿ ಆಗಿರುವಂತ ಒಂದು ಸಂಸ್ಥೆ ಅಲ್ಲ. ಈಗಾಗಲೇ ಈ ವರ್ಷ 100 ವರ್ಷಗಳು ಕಂಪ್ಲೀಟ್ ಆಗಿದ್ರು ಕೂಡ ಅಧಿಕೃತವಾಗಿ RSS ನೋಂದಣಿ ಕಾಯ್ದೆಯ ಅಡಿಯಲ್ಲಿ ನೋಂದಣಿ ಆಗಿರುವಂತ ಒಂದು ಸಂಘಟನೆ ಅಲ್ಲದೇ ಇರೋದ್ರಿಂದ ಆ ರೀತಿಯಾಗಿ ನಾವು ಮೂಗುದಾರ ಹಾಕಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ರಾಜ್ಯ ಸರ್ಕಾರ ಆಗದಂತೆ ಕಾಣಿಸ್ತಾ ಇದೆ.
ಹೀಗಾಗಿ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಬಂದ್ರೆ ಇದನ್ನ ಬಿಜೆಪಿ ಮತ್ತೆ RSS ಯಾವ ರೀತಿಯಾಗಿ ತಗೊಂಡು ಹೋಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಒಂದಂತೂ ಸ್ಪಷ್ಟ, RSS ಅನ್ನ ಒಂದಷ್ಟು ಸಂಕಷ್ಟದಲ್ಲಿ ಸಿಲುಕಿಸೋದಕ್ಕೆ ರಾಜ್ಯ ಸರ್ಕಾರ ಈ ಒಂದು ಪ್ಲಾನ್ ಅನ್ನ ಮಾಡಿದೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇದರಿಂದ RSS ಮತ್ತೆ ಬಿಜೆಪಿ ಯಾವ ರೀತಿಯಾಗಿ ಪಾರಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.